ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ತಂದಿನ್ರಪ್ಪ. ಇಡೀ ಪ್ರಪಂಚನೇ ಬೆಚ್ಚಿ ಬೀಳುವಂಥ ಸುದ್ದಿದು. ದೇಶದ ಅಧ್ಯಕ್ಷರಿಗೆ ಪಬ್ಲಿಕ್ನಾಗೆ ಕಪಾಳಕ್ಕೆ ಹೊಡೆದ ಹೆಂಡತಿ, ಕೆನ್ನೆ ಮೇಲೆ ಕೈ ಹಿಡಿದುಕೊಂಡು ಬಂದ ಅಧ್ಯಕ್ಷ, ವಿಡಿಯೋ ಸಮೇತ ಬಯಲಾಯಿತು ಅಧ್ಯಕ್ಷರ ಸಂಸಾರದ ಗುಟ್ಟು. ನೋಡ್ರಿ ಈ ದೃಶ್ಯನ. ಹೆಂಗೆ ಗಂಡ ಕಪಾಳಕ್ಕೆ ಹೊಡೆಸ್ಕೊಂಡು ಕೆನ್ನೆ ಮೇಲೆ ಕೈ ಇಟ್ಕೊಂಡು ವಿಮಾನದಿಂದ ಕೆಳಗೆ ಇಳಿಲಿಕ್ಕತ್ತಾನಂತ ಹೇಳಿ. ಇವ್ರಿಗೆ ಯಾರು ಗೊತ್ತೇನ್ರಿ ನಿಮ್ಗೆ? ಫ್ರೆಂಚ್ ಪ್ರೆಸಿಡೆಂಟ್ ಮಾಕ್ರೋನ್ ಅಂಥೇಳಿ. ನೋಡ್ರಪ್ಪ, ಟ್ರಂಪ್ ಮುಂದೆನೇ ಧೈರ್ಯವಾಗಿ ನಿಂದಿರುವಂಥ ಅಧ್ಯಕ್ಷರು. ಆದ್ರೆ ಏನು ಮಾಡ್ತೀರಿ ಹೇಳ್ರಿ, ಪಾಪ ಹೆಂಡತಿ ಕೈಯಾಗ ಹೆಂಗೆ ಪೆಟ್ಟು ತಿಂತಾರಂಥೇಳಿ. ಅದಕ್ಕೆ ಹೇಳುದ್ರಿ, ಗಂಡ ಹೊರಗೆ ಸಿಂಹನೇ ಆಗಿರಲಿ, ಹುಲಿನೇ ಆಗಿರಲಿ, ಹೆಂಡತಿ ಮುಂದೆ ಯಾವಾಗಲೂ ಇಲಿನೇ ಅಂಥೇಳಿ. ಹೌದು, ಯಾಕೆ ಕಪಾಳ ಮೋಕ್ಷ ಅಂಥದ್ದೇನು ಮಾಡಿದ್ರು? ಈ ಮೆಲೋನಿ ಜೊತೆ ಅದೇನೋ ಸೀಕ್ರೆಟಾಗಿ ಮಾತಾಡಿ ಭಾಳ ದಿನನೇ ಆಗ್ಯದ ಬಿಡ್ರಿ. ಆ ಸಿಟ್ಟೇನು ಇರಲಿಕ್ಕಿಲ್ಲ ಅನಿಸ್ತೈತೆ ನನಗೆ. ಆದರೆ ಹೇಳೋಕ್ಕಾಗಲ್ಲ ಬಿಡ್ರಿ, ಹೆಂಡತಿ ತಲೆಗೆ ಏನೇನು ಓಡ್ತಿರ್ತೈತೆ ಅಂಥೇಳಿ. ಹಂಗಂತ ಮತ್ತು ಭಾಳ ತಲೆಯಾಗ ಹುಳ ಬಿಟ್ಕೋಬೇಡ್ರಿ. ಇದು ಸಿಟ್ಟನ್ಯಾಗ ಹೊಡೆದಿದ್ದಲ್ಲ, ಸ್ವೀಟಾಗಿ ಪ್ರೀತಿಯಿಂದ ಹೊಡೆದಿದ್ದಷ್ಟೇ. ಅಲ್ರಿ, ಇವರೇನೋ ಕಪಾಳಕ್ಕೆ ಹೊಡೆದಿದ್ದು ಪ್ರೀತಿಯಿಂದ. ಆದರೆ ಇಲ್ಲಿ ನೋಡಿದ್ರೆ ಈ ಅಧ್ಯಕ್ಷರಿಗೆ ತೊಳ್ಕೊಳ್ಳೋ ಕೈಯಾಗ ಕೇಕ್ ತಿನ್ಸಿದ್ಯಾಕ? ಛೇ ಕೇಳಲಿಕ್ಕೆ ನನಗೆ ಕಷ್ಟ ಆಗ್ಲಿಕ್ಕತ್ತದ್ರಪ್ಪ. ಅಂಥದ್ರಾಗ ಖರ್ಗೆ ಅವರು ಅದು ಹೆಂಗೆ ಸಹಿಸ್ಕೊಂಡಾರೋ ಅದು ಅವ್ರಿಗೇ ಗೊತ್ತು. ಈ ಮೇನ್ ವಿಷಯನೇ ಮರ್ತೆ ನೋಡ್ರಪ್ಪ. ಇವತ್ತು ಖರ್ಗೆಜಿ ಅವ್ರದ್ದು ಹುಟ್ಟುಹಬ್ಬ ರೀ. 83ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಖರ್ಗೆಜಿ ಹುಟ್ಟುಹಬ್ಬ ಏನೋ ಜೋರಾಗೇ ನಡೀತು ಬಿಡ್ರಿ. ಕೇಕ್ನೂ ಕಟ್ ಮಾಡಿದ್ರಪ್ಪ. ಆದರೆ ಈ ಮನುಷ್ಯ ರಾಹುಲ್ ಗಾಂಧಿ ಅದಾರ ನೋಡ್ರಿ, ಎಷ್ಟು ಅಸಹ್ಯ ಅಂದ್ರೆ ಇವ್ರು ಬೆನ್ನಿಗೆ ಹೆಂಗೆ ಒರೆಸಿದ್ರು ನೋಡ್ರಿ ಹಿಂದೊಮ್ಮೆ. ಹಂಗೆ ಈಗ ಎಡಗೈಯನ್ನು ಹಾಕಿ ಕೇಕನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಾಗಿ ಹಾಕಿಬಿಡೋದಾ, ಅದನ್ನು ಖರ್ಗೆಜಿ ಚಪ್ಪರ್ಸ್ಕೊಂಡು ಬೇರೆ ತಿಂದ್ರಪ್ಪ. ಮೋಸ್ಟ್ಲಿ ಅಟ್ಲೀಸ್ಟ್ ಕೈಯರೇ ವಾಶ್ ಮಾಡ್ಕೊಂಡು ಬಂದು ತಿನ್ಸಾರಲ್ಲ ಅನ್ನೋ ಸಮಾಧಾನ ಇರಬಹುದು ಖರ್ಗೆಜಿಗೆ. ಆದರೂ ಏನೇ ಹೇಳ್ರಿ ನೀವು, ಹೇಳ್ರಿ ಅಂದ್ರೆ ಹೇಳ್ರಿ ಅಂತಲೇ ಅಂದ್ಕೊಳ್ರಿ. ಮತ್ತು ಲ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಹಾಂ, ಏನೇ ಹೇಳ್ರಿ ನೀವು, ಖರ್ಗೆಜಿಗೆ ಗಾಂಧಿ ಕುಟುಂಬದವ್ರು ಇಂಥ ಪರಿ ಅವಮಾನ ಮಾಡಬಾರ್ದಂತೀನ. ಮರಿ ಖರ್ಗೆ ಬೇರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಮಾತಾಡ್ರಿ ಅಂದ್ರೆ ನಿಮ್ಮ ತಂದೆಗೆ ಇಂಥ ಅವಮಾನ ಆಗಬೇಕಾದ್ರೆ ಹೆಂಗೆ ಅದನ್ನೆಲ್ಲ ಸಹಿಸ್ಕೊಂಡಿರ್ತೀರಿ ಅಂಥೇಳಿ ಸ್ವಲ್ಪ ಬಾಯಿ ಬಿಟ್ಟು ಹೇಳ್ರಲ್ಲ. ಆದರೂ ರಾಹುಲ್ ಗಾಂಧಿ ಅವರಿಗೆ 55 ವರ್ಷ ಆದ್ರೂ ಬುದ್ಧಿ ಮಾತ್ರ ಬಂದಿಲ್ಲ ನೋಡ್ರಿ. ಮತ್ತು ನಾ ಯೂತ್ ಲೀಡರ್ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಅದಕ್ಕೆ ಜಗದೀಪ್ ಧನ್ಕರ್ ಅವರು ಯೋಗಿಜಿ ಮುಂದೆ ಒಂದು ಭಾರಿ ಕಾಮಿಡಿ ಮಾಡಿಬಿಟ್ಟಾರೆ. ಯೋಗಿಜಿ ಅಂತೂ ಬಿದ್ದು ನಕ್ಕ ಬಿಟ್ರು. माननीय मुख्यमंत्री जी, आपको युवा मुख्यमंत्री कहा जा सकता है, क्योंकि आजकल युवा की परिभाषा मेरे समझ में नहीं आती है. आपसे उम्र में बड़े लोग अपने आप को युवा कहते हैं, तो मुझे कोई संकोच नहीं, आप युवा मुख्यमंत्री. ಕೇಳಿದ್ರೆ ಯೋಗಿಜಿ, ನಿಮ್ಮನ್ನು ನಾನು ಯುವ ನಾಯಕ ಅಂತ ಕರಿಬಹುದಾ? ಯಾಕಂದ್ರೆ ಈಗೀಗ ಯುವ ಅಂದ್ರೆ ಏನಂತ ಅರ್ಥನೇ ಆಗಕತ್ತಿಲ್ಲ. ನಿಮಗಿಂತ ದೊಡ್ಡವರೆಲ್ಲ ಯುವ ನಾಯಕ ಅಂತ ಹೇಳ್ಕೊಂಡು ಅಡ್ಡಾಡ್ಲಿಕ್ಕತ್ತಾರ ಅಂತ ಹೇಳಿ ನಗಿಸ್ಬಿಟ್ರು. ಆ ಯುವಕ ಮತ್ತಾರು ಹೇಳ್ರಪ್ಪ, ರಾಹುಲ್ ಗಾಂಧಿ ಅವರೇ ಅಲ್ಲೇನು. ಯೋಗಿಜಿಗೆ 53 ವರ್ಷ, ರಾಹುಲ್ ಗಾಂಧಿಗೆ 55 ವರ್ಷ. ಆದರೂ ರಾಹುಲ್ ಗಾಂಧಿ ಯೂತ್ ಲೀಡರ್ ಅಂತ ಅದು ಹೆಂಗಂತಲೇ ಅರ್ಥ ಆಗೋದಿಲ್ಲ ನೋಡ್ರಿ. ಖರ್ಗೆಜಿಗಂತೂ ಕಾಂಗ್ರೆಸ್ನಾಗ ಬರೇ ಅವಮಾನಗಳೇ ನೋಡ್ರಪ್ಪ. ಕರ್ನಾಟಕದಾಗ ಸಿದ್ದರಾಮಯ್ಯ ಆ್ಯಂಡ್ ಮಹದೇವಪ್ಪ ಸಹಿತ ರೆಸ್ಪೆಕ್ಟೇ ಕೊಡಲ್ಲ. ದೊಡ್ಡವ್ರು ಮಾತಾಡ್ಲಿಕ್ಕತ್ರು ಅಂತಂದ್ರೆ ಮರ್ಯಾದೆನೇ ಇಲ್ಲಂತ ನೋಡ್ರಿ. ಇನ್ ದ ಕಂಟ್ರಿ ಈಸ್ ಇನ್ಕ್ರೀಸಿಂಗ್. ಇನ್ನ ಮೊದಲ ಮಾದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವೆ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. while Nitin Gadkari in the country is increasing. ಇನ್ನ ಮೊದಲ
ಏ ಮಾದೇವಪ್ಪ ನೀ ಕೇಳ ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ ಆಗಬಹುದು ಸಿದ್ದರಾಮಯ್ಯನವರೇ, ಆದರೆ ಇದು ನ್ಯಾಯನ, ಇದು ಧರ್ಮನ? ನೀವೇ ಹೇಳ್ರಿ ಸಿದ್ದರಾಮಯ್ಯನವರೇ. ಅದೇ ನೀವು ಭಾಷಣ ಮಾಡೋ ಮುಂದೆ ನಿಮಗೆ ಡಿ ಕೆ ಶಿವಕುಮಾರ್ ಅಂತಂದ್ರೆ ಸಾಕು ಸಿಟ್ಟು ಬಂದ್ಬಿಡ್ತೈತಿಲ್ಲ? ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನ ಲಾಯರು ಡಿ ಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ನೋಡ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವೊಂಥರ ಸೂರ್ಯವಂಶದ ಕನಕ ಆಗಿಬಿಟ್ರಿ. ನಿಮ್ಮನ್ನು ನೋಡಿದ್ರೆ ಭಾಳ ಮನಸ್ಸಿಗೆ ಹತ್ತದ. ಹಾಂ, ನೀವೇನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋರಿ. ಆ ಕನಕ ಸೂರ್ಯವಂಶದಿಂದ ಹೊರಗೆ ಬಂದ ಮೇಲೇ ಬೆಳೆದಿದ್ದು. ಹಾಂ, ಯೋಚನೆ ಮಾಡ್ರಿ ಇರಬಹುದ್ರಪ್ಪ, ಸಿದ್ದರಾಮಯ್ಯ ಅವ್ರಿಗೆ ಫ್ಯಾನ್ಸ್ ಇರಬಹುದು, ಆದ್ರೆ ಅವರೆಲ್ಲ ರಿಯಲ್ ಫ್ಯಾನ್ಸ್ ಅಂತ ಅನ್ಕೋಬೇಡ್ರಿ ನೀವು. ಅವರೆಲ್ಲ ಬಂದಿದ್ದು ಜಸ್ಟ್ 300 ರೂಪಾಯಿಗೆ ಅಷ್ಟೇ. ದುಡ್ಡು ಎಲ್ಲಾರ್ಗೂ 300 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನ ಕಡೆ ಅವರು ಬರೋರ್ಗೆಲ್ಲ ಸೇಮ್ ಸರ್, ಬರೋರ್ಗೆ ಹಣಕಾಸು ಕೊಡ್ತಾರೆ. ಹಣಕಾಸು ಕೊಟ್ಟರು, ದುಡ್ಡು ಎಲ್ಲಾರ್ಗೂ 300 ರೂಪಾಯಿ ಕೊಟ್ಟಿದ್ದಾರೆ. ಬಂದಿದ್ದಾರೆ. 300 ರೂಪಾಯಿ ಕೊಟ್ಟರು. ಇಲ್ವಲ್ಲ, ಚಿಕ್ಕೇಗೌಡ ಕೊಪ್ಪಲು ಗ್ರಾಮ ಇಲ್ವಲ್ಲ. ನೀವು ಒಂದು ನಾಳೆ ಸಮಾವೇಶ ಮಾಡ್ರಿ, ನಿಮಗೆ ಏನು ಕಡಿಮೆ ಹೇಳ್ರಿ, ಅವ್ರಿಗಿನ್ನ ಜಾಸ್ತಿ ಒಂದು 200 ಸೇರಿಸಿ ಒಂದು 500 ರೂಪಾಯಿ ಕೊಟ್ಬಿಡ್ರಿ ಡಿ ಕೆ ಸಾಹೇಬ್ರ. ಯಾಕೆ ನಿಮ್ಮ ಕಡೆನೂ ಮಂದಿ ಬರೋದಿಲ್ಲೇನು? ಅವಾಗ ನೋಡೋಣಲ್ಲ. ಗ್ಯಾರಂಟಿ ಅಂಥೇಳಿ ಪ್ಲ್ಯಾನ್ ಮಾಡಿ ಸರ್ಕಾರ ತಂದವ್ರು ನೀವು, ಆದರೆ ಇವತ್ತು ಹೆಸರು ಸಿದ್ದರಾಮಯ್ಯನವ್ರದ್ದು ಮಾತ್ರನ. ಮಹಾಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ, ಸಿದ್ದರಾಮಯ್ಯ ಗುರಲಕ್ಷ್ಮಿ ಬಾರಮ್ಮ, ಮಹಾಲಕ್ಷ್ಮಿ ಸಿದ್ದರಾಮಯ್ಯ ಬಾರಮ್ಮ. ನಮ್ಮ ಹೆಂಗಸರು ತೀರೋದ್ರು, ಆದ್ರೂ ತೀರೋದ್ರು ನಮ್ಮ ಹೆಂಗಸರು ಅಲ್ಲ, ನಮ್ಮ ಹುಡುಗ ಸೆಕೆಂಡ್ ಇಯರ್ ಓದ್ತೈತೆ ಸಾಲಿಗ್ರಾಮದಲ್ಲಿ ಕಳೆನಿ ಸ್ಕೂಲಲ್ಲಿ. ಆದ್ರೂ ನಾನು ಒಬ್ಬ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀನಿ, ಒಬ್ಬ ಯಾರೂ ಇಲ್ಲ. ಇದಕ್ಕಂತೂ ಜಸ್ಟ್ 100 ರೂಪಾಯಿ ಸಾಕಂತೀನ. ಇಂಥ ಸೂಪರ್ ಡೂಪರ್ ಹಾಡು ನಿಮ್ಮ ಹೆಸರಿನಾಗೂ ಬರ್ತೈತಿ ಬಿಡ್ರಿ. ಟೆನ್ಷನ್ ಆಗಬೇಡ್ರಿ ಡಿ ಕೆ ಸಾಹೇಬ್ರ. ನೀವು ಒಂದು ಸಲ ನಮ್ಮ ಹತ್ರ ಸಲಹೆ ತಗೋರಿ. ನಿಮ್ಮ ಮುಂದೆ ಸಿದ್ದರಾಮಯ್ಯನವ್ರು ಡಮ್ಮಿ ಅಂತ ನಾವು ಪ್ರೂವ್ ಮಾಡಿಬಿಡ್ತೀವಿ. ನಿಮ್ಮನ್ನು CM ಸ್ಥಾನದಾಗ ಕುಂದ್ರಿಸೋ ತನಕ ಹೋರಾಡೋಣಲ್ಲ. ನೋಡ್ರಿ, ಏನೇ ಹೋರಾಟ ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಸ್ವಾಭಿಮಾನಿ ಆಗ್ಬೇಕಪ್ಪ ಡಿ ಕೆ ಸಾಹೇಬ್ರ. ಅವ್ರು ಹಿಂಗೆ ಅವಮಾನ ಮಾಡ್ಲಿಕ್ಕತ್ತಾರಂದ್ರೂ ನೀವು ನೋಡಿದ್ರೆ 2028ಕ್ಕೂ ಸಿದ್ದರಾಮಯ್ಯ ಅವರ ಮುಖಂಡತೆದಾಗೆ ಎಲೆಕ್ಷನ್ ಹೋಗ್ತೀವಿ ಅಂತ ಹೇಳಿದ್ರೆ ಹೆಂಗೆ ನಡೀತೈತೆ ಹೇಳ್ರಿ? 2028ಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದ ಮಾಡಬೇಕು. ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀಲಿರುವಂತ ಎಲ್ಲ ಮಂತ್ರಿಗಳು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.